ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ. ಅನ್ನಭಾಗ್ಯ ಯೋಜನೆ ಇನ್ ಮುಂದೆ ಮಿಸ್ ಆಗದೆ ಹಣ ನಿಮ್ಮ ಖಾತೆಗೆ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ. ನೋಡಿ ಸ್ನೇಹಿತರೆ, ಯಾರ ಬ್ಯಾಂಕ್ ಖಾತೆಗಳು ಇಕೆವೈಸಿ ಆಗಿಲ್ಲೋ ಅಂತರವು ತಕ್ಷಣ ಇಕೆವೈಸಿ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗೋಕೆ ಸಾಧ್ಯ ಇಲ್ಲ. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸರ್ಕಾರದಿಂದ ಬಂದಂತಹ 5 ಗ್ಯಾರಂಟಿಗಳಲ್ಲಿ ಈ ಅನ್ನಭಾಗ್ಯ ಯೋಜನೆ ಸಹ ಒಂದು. ನೋಡಿ, 10 ಕೆಜಿ ಉಚಿತ ಅಕ್ಕಿ ವಿತರಣೆ ಬದಲು 5 ಕೆಜಿ ಅಕ್ಕಿ ವಿತರಣೆ ಹಾಗೂ 5 ಕೆಜಿ ಅಕ್ಕಿಯ ಹಣ ವರ್ಗಾವಣೆ ಪ್ರಕ್ರಿಯೆ ಇಂದಿಗೂ ಮುಂದುವರಿಯುತ್ತಿದೆ. ನೋಡಿ, ರಾಜ್ಯ ಸರ್ಕಾರಕ್ಕೆ ಕಳೆದ 6 ತಿಂಗಳಿಂದ ಇಲ್ಲಿಯವರೆಗೂ ಹೆಚ್ಚುವರಿ ಅಕ್ಕಿ ಒದಗಿಸಲು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈಗಲೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಜನರು ಹಣ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಲು ಈ ಒಂದು ಕೆಲಸ ಮಾಡಿ. ನೋಡಿ, ಕೆಲವೊಂದು ಫಲಾನುಭವಿಗಳು ನಮಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು. ಕೆಲವರು ಕಮೆಂಟ್ ಮಾಡಿದವರಿಗೆ ಹಣ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ. ಸೊ ಹಾಗಾಗಿ ಈ ಒಂದು ಕೆಲಸ ಮಾಡಿ. ನೋಡಿ, ಏನ್ ಮಾಡ್ಬೇಕಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ನಿಮಗೆ 1 ಕೆಜಿ ಅಕ್ಕಿಯ ಬದಲು 34 ರೂಪಾಯಿಗಳಂತೆ 5 ಕೆಜಿ ಅಕ್ಕಿಗೆ 170 ರೂಪಾಯಿಗಳನ್ನು ಪ್ರತಿಯೊಬ್ಬರ ಫಲಾನುಭವಿ ಸದಸ್ಯರು ಪಡೆದುಕೊಳ್ತಾ ಇದ್ದಾರೆ. ಯಾರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ವೋ ಅಂತವರು ಈಗಾಗಲೇ ಯಾರ ಬ್ಯಾಂಕಿಗೆ ಇಕೆವೈಸಿ ಆಗಿಲ್ವೋ ಅಂತವರ ಖಾತೆಗೆ ಹಣ ಜಮಾ ಆಗಲು ಸಾಧ್ಯವೇ ಇಲ್ಲ ಎಂದು ಕರ್ನಾಟಕ ಸರ್ಕಾರದಿಂದ ಬಂದಂತ ಒಂದು ವಿಷಯ. ನೋಡಿ, ಇದರ ಜೊತೆಗೆ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸಕ್ರಿಯವಾಗಿಲ್ಲ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆಯನ್ನು ಹೊಂದಿರುವವರು ಕಳೆದ 2 ವರ್ಷಗಳಿಂದ ಯಾವುದೇ ರೀತಿಯ ಹಣಕಾಸು ವ್ಯವಹಾರ ಮಾಡದೇ ಇದ್ದ ಅಂತಹ ಖಾತೆಯನ್ನು ನಿಷ್ಕ್ರಿಯಗೊಳಿಸಲು ಬ್ಯಾಂಕಿಗೆ ಆದೇಶ ಹೊರಡಿಸಲಾಗಿತ್ತು. ಹೀಗಾಗಿ ಹಳ್ಳಿಯಲ್ಲಿ ವಾಸಿಸುವ ಜನರು ಖಾತೆಗಳನ್ನು ಬಳಕೆ ಮಾಡದೇ ಇದ್ದಾಗ ಅಂತವರ ಖಾತೆಗಳು ರದ್ದುಗೊಳಿಸ್ತಾ ಇದೆ. ಸ್ನೇಹಿತರೆ, ಯಾರ ಖಾತೆಗಳು ಸಕ್ರಿಯವಾಗಿಲ್ವೋ ಅಂತವರು ತಕ್ಷಣ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ಅಗತ್ಯವಿರುವ ದಾಖಲೆ ನೀಡಿ ಖಾತೆಗಳನ್ನು ಸಕ್ರಿಯಗೊಳಿಸಿ. ಬಳಿಕ ಸಕ್ರಿಯಗೊಂಡ ಖಾತೆಯ ಮಾಹಿತಿಯನ್ನು ತಹಶೀಲ್ದಾರರ ಕಚೇರಿಗೆ ಅಥವಾ ಸಹಾಯಕ ನಿರ್ದೇಶಕರ ಕಚೇರಿಗೆ ನೀಡಬೇಕು. ಜೊತೆಗೆ ನ್ಯಾಯಬೆಲೆ ಅಂಗಡಿಗೆ ನೀಡಬೇಕು. ಸ್ನೇಹಿತರೆ, ಬೇಕಾಗಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಹೇಳ್ತಾ ಇದೀನಿ ನೋಡಿ. ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಜೊತೆಗೆ ಬ್ಯಾಂಕ್ ಖಾತೆಯನ್ನು ಮತ್ತೆ ಆಕ್ಟಿವ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಪ್ರತಿಯೊಂದು ಖಾತೆಗೂ ಕೂಡ ಇಕೆವೈಸಿ ಕಡ್ಡಾಯ ಮಾಡಿರುವುದರಿಂದ ಸರ್ಕಾರ ರೇಷನ್ ಕಾರ್ಡ್ನಲ್ಲಿ ಯಾವ ಸದಸ್ಯರು ಹೆಸರು ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಯಜಮಾನರು ಇರ್ತಾರೆ ಎಲ್ಲಾ ಸದಸ್ಯರು ಕೂಡ ಇಕೆವೈಸಿ ಮಾಡಿಸಿಕೊಂಡಿರಬೇಕು. ನೋಡಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯೋ ಇಲ್ವೋ ಅಂತ ನಿಮ್ಮ ಹತ್ರ ಇರೋ ಮೊಬೈಲ್ಗಳಿಂದಾನೇ ಚೆಕ್ ಮಾಡ್ಕೋಬಹುದು. ಅದ್ ಹೇಗಪ್ಪ ಅಂದ್ರೆ, ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಮುಂದೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ, ಅದರಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ನೀವು ನೋಡಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.